ನಂಗೆ ಸೆಕ್ಯೂರಿಟಿ ಯಾಕ್ರಿ? ನಿನಗೆ ಥ್ರೆಟ್ ಇದೆ. ಯಾರೋ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ಯಾರು? ಇವ್ರ ತಂಗಿ ನಿತ್ಯ ಅವರು. ಏನ್ ಹೇಳ್ತಿದ್ಯಾ ಜೈ? ಎಸ್ ಅಜ್ಜಿ, ಗಂಗನ ಯಾರೋ ಕೊಲ್ಲೋದಕ್ಕೆ ನೋಡ್ತಿದ್ದಾರೆ. ಗಂಗನ್ಗೆ ಯಾರು ಶತ್ರುಗಳಿದಾರಪ್ಪ? ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಸೆಟಪ್ ಮಾಡಿದ್ದು. ದೇವಿಪುರದಲ್ಲಿ ಆಗಿದ್ರ ಬಗ್ಗೆ ಹೆದರ್ತಾ ಇದ್ದೀರಾ? ಅದೆಲ್ಲ ಏನೋ ಕ್ಯಾಶುವಲ್ ಆಗಿ ನಡೆದಿದ್ದಲ್ಲ ಗಂಗಾ, ಬೇಕು ಅಂತಾನೆ ಯಾರೋ ಕ್ರಿಯೇಟ್ ಮಾಡ್ತಿರೋ ಆಕ್ಸಿಡೆಂಟ್ಸ್. ಹೌದು ಸರ್, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ. ಇದೆಲ್ಲ ಭ್ರಮೆ ರೀ. ನನ್ನನ್ನು ಯಾರು ಕೊಲ್ಲಕ್ ನೋಡ್ತಾರೆ? ನೀನು ಎಲ್ಲರ ಜೊತೆನೂ ಒಳ್ಳೆಯವಳಾಗಿರ್ತೀಯ ಗಂಗಾ, ಅದಕ್ಕೆ ನಿನಗೆ ಎಲ್ಲರೂ ಒಳ್ಳೆಯವರಾಗೆ ಕಾಣ್ತಾರೆ. ಆದರೆ ಒಳ್ಳೆತನ ಕೆಲವ್ರಿಗೆ ಹಿಡ್ಸಲ್ಲ. ಆ ಕೆಲವರೇ ನಿನಗೆ ಶತ್ರುಗಳಾಗ್ತಾರೆ. ನಾವು ದೇವಿಪುರದಲ್ಲಿ ಕಾಲಿಟ್ಟಾಗಿಂದ ಇಲ್ಲಿಗೆ ವಾಪಸ್ ಬರೋವರೆಗೂ ನಡೆದಿರೋ ಪ್ರತಿ ಇನ್ಸಿಡೆಂಟ್ಸ್ ಯಾರೋ ಪ್ಲಾನ್ ಮಾಡಿದ್ದು. ನಿನ್ನ ಹೆದರ್ಸೋದಕ್ಕೋ ಇಲ್ಲ ಕೊಲ್ಲೋದಕ್ಕೋ ಮಾಡಿರೋ ಅಟೆಂಪ್ಟ್ಸ್ ಅವು. ಆ ಮನೇಲಿ ಎಷ್ಟೊಂದು ಫ್ಯಾನ್ಗಳಿತ್ತು, ಬಟ್ ನಿನ್ ರೂಮ್ ಫ್ಯಾನೇ ಯಾಕೆ ಕೆಳಗೆ ಬಿತ್ತು? ಯಾಕಂದ್ರೆ ಯಾರೋ ಬೇಕು ಅಂತಾನೆ ಆ ಫ್ಯಾನ್ ಬೋಲ್ಟ್ ತೆಗೆದಿದ್ದಾರೆ. ದೀಪದ ಕಂಬಕ್ಕೆ ಎಣ್ಣೆ ಬದಲು ಪೆಟ್ರೋಲ್ ಹಾಕಿ ನಿನ್ನ ಬರ್ನ್ ಮಾಡೋದಕ್ಕೆ ನೋಡಿದ್ರು. ಕೊನೆಗೆ ಆ ಸ್ನೇಕ್ ಕೂಡ ಟ್ರೈನ್ಡ್ ಸ್ನೇಕ್. ಅದಕ್ಕೆ ಅಷ್ಟು ಜನ ಇದ್ರು ಸ್ಟ್ರೈಟ್ ಆಗಿ ನಿನಗೆ ಕಚ್ಚೋದಕ್ಕೆ ಬಂದಿತ್ತು. ಸೊ ಶತ್ರುಗಳು ಮನೇಲಿದ್ದಾರೋ ಹೊರಗಿದ್ದಾರೋ ಗೊತ್ತಿಲ್ಲ. ದೇವಿಪುರದಿಂದ ಹೊರಡುವಾಗ್ಲೇನೆ ಮನೇಲಿ ನಿನಗೆ ಸೆಕ್ಯೂರಿಟಿ ಇಡಬೇಕು ಅನ್ಕೊಂಡೆ. ವಿತಿನ್ 2 ಡೇಸಲ್ಲಿ ಆ ಎನಿಮಿ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರು ಯಾರಾದರೂ ಸರಿ, ನಾನು ಬಿಡಲ್ಲ. ಬಾಂಬ್ ಸಿಡ್ದ ಹಾಗೆ ಸಡನ್ ಆಗಿ ಸರ್ಜಿಕಲ್ ಸ್ಟ್ರೈಕ್ ಯಾಕೆ ಚಂದ್ರಿಕಾ? ಮನೆ ಸುತ್ತ ಸೆಕ್ಯೂರಿಟಿ ನಿಂತಿದ್ದಾರೆ. ವಾಂಬೋ, ನನಗೆ ಭಯ ಆಗ್ತಿದೆ. ನಿಮಗೆ ಬರೀ ಭಯ ಮಾತ್ರ ಆಗ್ತಿದೆ, ನನಗೆ ಏನೇನೋ ಯೋಚನೆ ಬರ್ತಿದೆ. ವಾಂಬೋ, ಜೈ ಹಠ ಹಿಡಿದು ನೋಡಿದ್ರೆ 2 ದಿನದಲ್ಲಿ ಗಂಗಾ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಹಿಡಿತಾನೇನೋ ಅಂತ ಅನುಮಾನ ಬರ್ತಿದೆ. ಅನುಮಾನ ಯಾಕ್ರಿ? ಖಂಡಿತ ಹಿಡಿತಾನೆ. ಅವನೇನಾದ್ರೂ ಅನ್ಕೊಂಡ ಅಂದ್ರೆ ಅದನ್ನ ಖಂಡಿತ ಮಾಡೇ ಮಾಡ್ತಾನೆ. ಅಂದ್ರೆ ಗಂಗಾ ಮೇಲೆ ಮರ್ಡರ್ ಅಟ್ಯಾಕ್ ಮಾಡಿದ್ದು ನಿತ್ಯ ಅಂತ ಜೈ ಗೊತ್ತಾಗತ್ತಾ? ಗ್ಯಾರಂಟಿ ಗೊತ್ತಾಗುತ್ತೆ. ಅವಳು ಸಿಕ್ಕಾಕೊಳ್ಳೋದು ಕಾಯಂ. ಹಾ, ಈಗಲೇ ನಿತ್ಯಗೆ ಕಾಲ್ ಮಾಡಿ ಈ ವಿಷಯ ಹೇಳೋಣ ಚಂದ್ರಿಕಾ. ಸುಮ್ನಿರ್ರಿ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿತ್ಯಾಗಿಂತ ಮೊದಲು ನಾವೇ ಸಿಕ್ಬೀಳ್ಬೇಕಾ? ನಾವ್ಯಾಕೆ ಸಿಕ್ಕಾಕೋತೀವಿ? ಮಾಡಿದ್ದು ನಿತ್ಯ ಅಲ್ವಾ? ಇಷ್ಟು ಮಾಡಿರೋ ಜೈ ಮನೇಲಿರೋರ್ ಫೋನ್ ಮೇಲೆ ಕಣ್ಣಿಡೋದಿಲ್ವೇನ್ರಿ? ಈ ಟೈಮಲ್ಲಿ ಅವಳಿಗೆ ಫೋನ್ ಮಾಡಿದ್ರೆ ನಾವಿಬ್ರೇ ಸಿಕ್ಕಾಕೊಳ್ಳೋದು. ಮತ್ ನಿತ್ಯ ಸಿಕ್ಕಿದ್ರೆ ನಮ್ಮ ಹೆಸರು ಕೂಡ ಹೇಳ್ತಾಳಲ್ಲ. ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡೋಣ. ಜೈ ನಮ್ಮ ಮಾತು ಕೇಳ್ತೇನ್ರಿ. 1 2 ನಿತ್ಯ ಜೊತೆ ಸೇರಿ ಎಷ್ಟೋ ಕೆಟ್ಟ ಕೆಲಸ ಮಾಡಿದ್ವಿ. ಅದಕ್ಕೆಲ್ಲ ನಿತ್ಯ ಸಾಕ್ಷಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಅದನ್ನ ಜೈಗೆ ತೋರಿಸಿದ್ರೆ ಅದೆಲ್ಲ ಫೇಕ್ ಅಂತ ಹೇಳೋದು. ನಮ್ಮನ್ನ ಹಾಕೋಕ್ ನೋಡ್ತಿದ್ದಾಳೆ ಅಂತ ನಿತ್ಯ ಮೇಲೆ ಎಲ್ಲ ಹೇಳ್ಬಿಡೋದು. ನಾವು ತುಂಬಾ ಇನ್ನೋಸೆಂಟ್ ಅಂತ ಜೈನ ನಂಬಿಸ್ಬಿಡೋಣ. ಅಮ್ಮೋ, ಏನೇ ಆದ್ರೂ ನಾವು ಮಾತ್ರ ಹುಷಾರಾಗಿರ್ಬೇಕು ಚಂದ್ರಿಕಾ. ಇಲ್ದಿದ್ರೆ ಬೀದಿ ಪಾಲಾಗ್ತೀವಿ. ಜೈಲ್ ಪಾಲಾದ್ರೂ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಹೌದು, ಬೆರಳು ತೋರಿಸಿದ್ರೆ ಜೈ ಹಸ್ತಾನೆ ನುಂಗ್ಬಿಡ್ತಾನೆ.
ಇನ್ನ ನಿತ್ಯ ಕತೆ ಮುಗ್ದ ಹಾಗೇನೆ. ಶಾಪ ಹುಟ್ಟಿದ್ದು ಆ ಊರಲ್ಲೇ, ಶಾಪದಿಂದ 4 ಜನ ಸೊಸೆಯಂದ್ರು ಸತ್ತಿದ್ದು ಆ ಊರಲ್ಲೇ. ಎಲ್ಲರ ಸಾವು ಶಾಪದಿಂದಾನೆ. ಆದ್ರೂ ಕೂಡ ಗಂಗಾ ಎಸ್ಕೇಪ್ ಆದ್ಲು. ಹೌ ಅವಳನ್ನ ಯಾವ ಪವರ್ ಸೇವ್ ಮಾಡ್ತಿದೆ? ವಾಟ್ ನಿತ್ಯ, ನೆಕ್ಸ್ಟ್ ಸ್ಟೆಪ್ ಏನಿಡೋದು ಅಂತ ಥಿಂಕ್ ಮಾಡ್ತಾ ಇದೆಯಾ? ಆಟನ ನಾನು ಆಡ್ ತೋರಿಸ್ಲಾ? ಈ ಸ್ಟೆಪ್ನ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ರಾಜನ್ ಸುತ್ತ ಆನೆ, ಕುದುರೆ, ಸೈನ್ಯ ಅದೆಲ್ಲ ದಾಟಿ ರಾಜನ್ನ ರೀಚ್ ಆಗೋದು ಇಂಪಾಸಿಬಲ್. ಸೇಮ್ ಟು ಸೇಮ್ ಈಗ ಗಂಗಾ ಕೂಡ ಇಂಥದ್ದೇ ಪ್ರೊಟೆಕ್ಷನಲ್ಲಿದ್ದಾಳೆ. ಆ ಪ್ರೊಟೆಕ್ಷನ್ನ ದಾಟ್ಕೊಂಡು ಸೊಳ್ಳೆ ಕೂಡ ಗಂಗನ ಹತ್ರ ಹೋಗೋದಕ್ಕಾಗಲ್ಲ. ಇದೆಲ್ಲ ಕಾಯಿನ್ಗೆ ಒನ್ ಸೈಡ್ ನಿತ್ಯ. ಐ ಮೀನ್ ಗಂಗಾಗೆ ಸೆಕ್ಯೂರಿಟಿ ಕೊಡೋದು ಮಾತ್ರನೇ ಜೈ ಕೆಲಸ ಅಲ್ಲ, ಗಂಗಾಗೆ ಯಾರಿಂದ ಥ್ರೆಟ್ ಇದೆ ಅಂತಾನೂ ಟ್ರೇಸ್ ಮಾಡ್ತಾ ಇದ್ದಾನೆ. ಜೈಗಿರೋ ಐಕ್ಯೂಗೆ 2 days ಸಾಕು, ನೀನ್ ಸಿಕ್ಬೀಳೋದು ಖಾಯಂ. ಇಂಪಾಸಿಬಲ್. ದೇವಿಪುರದಲ್ಲಿ ನಾನು ಕಣ್ಮುಂದೆ ಇದ್ರೂ ಜೈ ಕಂಡುಹಿಡಿಲಿಲ್ಲ. ಆಗ ಜೈ ಮೈಂಡಲ್ಲಿ ಇದೆಲ್ಲ ಇರಲಿಲ್ಲ ಬಿಡು. ಬಟ್ ಇವಾಗ ಜೈಗೆ ಡೌಟ್ ಬಂದಿದೆ. ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡ್ರೂ ಸರಿ, ಹಿಡಿತಾನೆ. ಸ್ಟೋರಿ ಎಲ್ಲನೂ ಗೊತ್ತಾಗೋಗುತ್ತೆ. ನಾನು ಸಿಂಪಲ್ ಆಗಿ ಸಾರಿ ಅಂತ ಹೇಳಿ ತಪ್ಪಿಸ್ಕೊತೀನಿ. ಗಂಗಾ ಅವನ ವೈಫ್ ಆಗಿರೋದಕ್ಕೆ ಅವಳನ್ನು ಎಕ್ಸ್ಕ್ಯೂಸ್ ಮಾಡ್ತಾನೆ. ಉಳ್ದಿರೋದು ನೀನೇ. ನಿಂಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಗಂಗಾ ಮೇಲೆ ಜೈಗೆ ಎಷ್ಟು ಪ್ರೀತಿದೆ ಅಂತ ನೋಡಿದ್ಯಲ್ಲ. ಹೆತ್ತ ತಾಯಿ ಆಗಿದ್ದಕ್ಕೆ ನೀನ್ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ರು ಸುಮ್ಮನಾದೆ. ಆದ್ರೆ ಗಂಗಾ ಗಂಡ ಆದವನು ಅವಳ ಕಷ್ಟ ಕೊಟ್ಟಿರೋ ನಿನ್ನ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ. ನಿನಗೂ ಕೂಡ 2 days ಟೈಮ್ ಇದೆ ನಿತ್ಯ. ಅಷ್ಟರಲ್ಲಿ ಏನು ಮಾಡ್ತೀಯೋ, ಏನು ಮಾಡಬಹುದು ಮಾಡು. ಆಮೇಲೆ ಜೈ ನಿನಗೆ ಆ ಚಾನ್ಸೇ ಕೊಡಲ್ಲ. ನಿನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು.
ಏನ್ರಿ ಏನ್ರಿ ಏನಾಯ್ತು ಗಂಗಾ? ಗಂಗಾ, ಏನಾಯ್ತು ಮೇಡಮ್? ಎನಿ ಪ್ರಾಬ್ಲಮ್? ನೀವೇ ನನ್ ಪ್ರಾಬ್ಲಮ್. ಅವರಿಂದ ನಿನಗೇನ್ ಪ್ರಾಬ್ಲಮ್? ಮತ್ತೆ ಇನ್ನೇನ್ರಿ, ನಾನು ಮನೇಲಿರೋ ಹಾಗಿಲ್ಲ, ಯಾವ್ದೋ ಜೈಲಲ್ಲಿರೋ ಹಾಗಿದ್ದೆ. ಎಲ್ಲಿ ನೋಡಿದ್ರು ಇವರೇ ಇದ್ದಾರೆ, ಎಲ್ಲಿಗೆ ಹೋದ್ರು ಹಿಂದೆನೆ ಬರ್ತಾರೆ. ಇದೆಲ್ಲ ನಿನ್ ಸೆಕ್ಯೂರಿಟಿಗೋಸ್ಕರ ಗಂಗಾ. ನನಗೆ ಯಾಕೆ ಸೆಕ್ಯೂರಿಟಿ ರೀ? ನಾನೇನಾದ್ರೂ ಮುಖ್ಯಮಂತ್ರಿನಾ ಇಲ್ಲ ಪ್ರಧಾನ ಮಂತ್ರಿನಾ? ಈ ಮನೆಗೆ ಸಂಬಂಧಪಟ್ಟಂಗೆ ನೀನ್ ಅದಕ್ಕಿಂತ ಹೆಚ್ಚು. ನಿನ್ ಪ್ರಾಣ ಕಾಪಾಡೋದು ನನ್ನ ಜವಾಬ್ದಾರಿ. ನನ್ ಪ್ರಾಣಕ್ಕೆ ಏನಾಗಿದೆ ರೀ ಈಗ? ನನ್ನ ಯಾರು ಕೊಲ್ತಾರೆ? ನಿತ್ಯ. ಎರಡು ದಿನ ಅಂದ, ಗಂಟೆ ಕೂಡ ಆಗೋದ್ರಲ್ಲಿ ಕಂಡು ಹಿಡ್ದ ಚಂದ್ರಿಕಾ. ಆದ್ರೂ ಇಷ್ಟೊಂದು ಬೇಗನಾ? ನಿತ್ಯ ಏನ್ರಿ? ಅವಳು ಬದುಕಿದ್ದಾಗ ನಿನಗೆ ಶತ್ರು, ನಿನಗೆ ಎಷ್ಟೋ ಸಲ ಟಾರ್ಚರ್ ಮಾಡಿದ್ಲು. ಬಟ್ ಅವಳು ಸತ್ಮೇಲೆ ಕೂಡ ನಿನ್ನ ಟಾರ್ಗೆಟ್ ಮಾಡ್ತಿರೋದು ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರು ಟಾರ್ಗೆಟ್ ಮಾಡ್ತಿದ್ದಾರೋ ಇನ್ನು 2 ಡೇಸಲ್ಲಿ ಗೊತ್ತಾಗುತ್ತೆ. ಅವರುನಂತೂ ಸುಮ್ಮನೆ ಬಿಡಲ್ಲ. ಏನ್ರಿ ನೀವು ಹಗ್ಗ ನೋಡಿ ಹಾವು ಅಂದ್ಕೊಂಡ್ರೆ ಹೇಗೆ? ನಿತ್ಯ ಇಲ್ಲ ಅಂತ ನಿಮ್ಗೂ ಗೊತ್ತು, ಇನ್ಯಾರು ಕೊಲ್ತಾರೆ? ಸುಮ್ಮನೆ ನೀವು ಭಯ ಪಡ್ಕೊಳ್ತಾ ಇದ್ದೀರಾ. ನಂದು ಭಯ ಅಲ್ಲ ಗಂಗಾ, ಕರ್ತವ್ಯ. ನಿನ್ನ ಕಾಪಾಡ್ಕೊಳಕ್ಕಾಗ್ದಿದ್ರೆ ನನ್ನ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳಲ್ಲ. ಈ ಸೆಕ್ಯೂರಿಟಿ ನಿನಗೆ ಹಿಂಸೆ ಅನ್ಸಿದ್ರು ಜಸ್ಟ್ 2 ಡೇಸ್ ತಡ್ಕೋ. ಶತ್ರು ಯಾರು ಅಂತ ಕಂಡು ಹಿಡಿದು ಅವ್ರನ್ನ ವಿಚಾರಿಸ್ಕೋತೀನಿ. ಆಮೇಲೆ ನೀನು ಫ್ರೀ ಆಗಿರ್ಬೋದು. ಅದ್ ಹಾಗಲ್ಲ ರೀ. ಸಾರಿ ಗಂಗಾ, ಇಲ್ಲಿವರೆಗೂ ಬಂದ್ಮೇಲೆ ನಾನು ಕೇರ್ಲೆಸ್ ಆಗಿರೋದು ಕರೆಕ್ಟ್ ಅಲ್ಲ. ಈ ಸೂರ್ಯ ವಂಶದ ಜೈಸೂರ್ಯ ಅಂತಂದ್ರೆ ಏನು ಅಂತ ಆ ಎನಿಮಿಸ್ಗೆ ತೋರಿಸ್ತೀನಿ. ಸೆಕ್ಯೂರಿಟಿ ಸರ್. ಅಲರ್ಟ್ ಆಗಿರಿ. ಮೇಡಮ್ ಮೇಲೆ ಸೊಳ್ಳೆ ಕೂಡ ಕೂರೋ ಹಾಗಿಲ್ಲ. ಬೇಜಾರ್ ಮಾಡ್ಕೋಬೇಡಮ್ಮ. ಜೈ ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೇನೆ. ಅವನು ಈ ಏರ್ಪಾಡೆಲ್ಲ ನಿನ್ನ ರಕ್ಷಣೆಗೇನೆ ಮಾಡಿರೋದು. ಹೌದು ಗಂಗಾ, ನಿಂಗೇನೇ ಆದ್ರೂ ಈ ಕುಟುಂಬ ಈ ವಂಶ ಏನೂ ಉಳಿಯೋದಿಲ್ಲಮ್ಮ. ಕಷ್ಟ ಅನ್ಕೊಳ್ದೆ 2 ದಿನ ತಡ್ಕೋ. ಜೈ ಬಾಯಲ್ಲಿ ನಿತ್ಯ ಹೆಸರು ಬಂತು ಅಂದ್ರೆ ನಿತ್ಯ ಕೂಡ ಅವನ ಮೈಂಡಲ್ಲಿದ್ದಾಳೆ ಅಂತ ಅರ್ಥ. ಅವಳು ಬದುಕಿದ್ದಾಳೆ ಅಂತ ಜೈಗೆ ತಿಳಿಯೋಕೆ ತುಂಬ ಟೈಮ್ ಹಿಡಿಯಲ್ಲ ಅಂತ ಅನ್ಸುತ್ತೆ ಚಂದ್ರಿಕಾ. ಹೇಳಿದ್ನಲ್ರಿ, ಅವನಿಗೆ ಡೌಟ್ ಬರ್ದಿದ್ರೆ ಓಕೆ, ಬಂತು ಅಂದರೆ ಸುಮ್ಮನೆ ಬಿಡಲ್ಲ. ಇವತ್ತು ನಾಳೆನೋ ನಿತ್ಯ ಗುಟ್ಟು ಹೊರಗೆ ಬರೋದು ಖಂಡಿತ. ಅಮ್ಮ, ಬೇಜಾರಾಗ್ತಿದೆ ನಾಣಿ ಅವ್ರೆ. ಬದಲಾಗಿರೋ ನಿತ್ಯ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ನನ್ನ ತಂಗಿಯಿಂದ ನನಗೆ ಏನಾದರೂ ಆಗತ್ತಾ ಹೇಳಿ? ನಿಮ್ಮ ಪ್ರಾಣನ ತೆಗಿಯಕ್ಕೆ ನೋಡ್ತಿರೋದು ನಿಮ್ಮ ತಂಗಿನೇ ಮೇಡಮ್. ಸಾರ್ ಅನುಮಾನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಮೇಡಮ್? ಇಲ್ಲ ನಾಣಿ ಅವ್ರೆ, ನಿತ್ಯ ನನಗೋಸ್ಕರ ತನ್ನ ಪ್ರಾಣ ಕಳ್ಕೊಳ್ಳೋಕ್ಕೂ ಯೋಚನೆ ಮಾಡೋಳಲ್ಲ. ಅವಳು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾಳೆ. ನಿತ್ಯ ಅವರು ತನ್ನ ಬಗ್ಗೆ ಬಿಟ್ಟರೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಮೇಡಮ್. ನಾನು ಅವರು ಸಂತೋಷವಾಗಿರೋದನ್ನ ನೋಡಬೇಕು ಅಂದ್ಕೊಂಡಿದ್ದಾಳೆ. ಒಳ್ಳೆ ಟೈಮ್ ನೋಡಿಕೊಂಡು ನಿತ್ಯ ಬದುಕಿದ್ದಾಳೆ ಅಂತ ಅವ್ರಿಗೆ ಹೇಳೋಣ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ನಿತ್ಯನ ಶತ್ರು ಥರ ನೋಡ್ತಿದ್ದಾರೆ. ನಿತ್ಯ ಬದುಕೇ ಇದ್ದಾಳೆ ಅಂತ, ಬದಲಾಗಿ ಒಳ್ಳೆಯವಳಾಗಿದ್ದಾಳೆ ಅಂತ ಅವ್ರಿಗೆ ಹೇಗೆ ಹೇಳೋದು ನಾಣಿಯವ್ರೆ? ನಿತ್ಯ ಅವ್ರು ಬದಲಾಗಿಲ್ಲ, ಅವರು ಒಳ್ಳೆಯವರಾಗಿಲ್ಲ. ನಿಮ್ಮನ್ನು ಕೊಂದು ನಿಮ್ಮ ಜಾಗಕ್ಕೆ ಬರೋಕ್ಕೆ ನೋಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಗೆ ಹೇಳಲಿ ಮೇಡಮ್? ಮಾಮ್ ಹೇಳಿದ್ದು ನಿಜನಾ? ಆ ಗಂಗಾ ಸುತ್ತ ಜೈ ಸೆಕ್ಯೂರಿಟಿ ಇಟ್ಟಿದ್ದಾನಾ? ಆ ಸೆಕ್ಯೂರಿಟಿನ ದಾಟ್ಕೊಂಡು ಗಂಗಾನ ಕೊಲ್ಲೋದು ನನಗೆ ಕಷ್ಟನಾ?
ಈ 2 ಡೇಸಲ್ಲಿ ಜೈನನ್ನ ಕಂಡು ಹಿಡಿತಾನಾ? ಕಂಡು ಹಿಡಿದು ಫಿನಿಶ್ ಮಾಡ್ತಾನ? ಅಲ್ಲಿ ಅಲ್ಲಿ ಆ ಮನೇಲಿ ಏನಾಗ್ತಿದೆ ತಿಳ್ಕೋಬೇಕು. ಎಸ್, ನಿತ್ಯ ಕಾಲ್ ಮಾಡ್ತಿದ್ದಾಳೆ ಚಂದ್ರಿಕಾ. ಕಟ್ ಮಾಡ್ರಿ. ಕೋಪ ಮಾಡ್ಕೊಂಡ್ರೆ ಬೀದಿಗೆ ಬೀಳ್ಬೇಕಾ? ರೀ. ಕಟ್ ಮಾಡ್ಬಿಟ್ರಲ್ಲ. ನನ್ನೇ ಅವಾಯ್ಡ್ ಮಾಡ್ತೀರಾ? ಮಾಡ್ತೀನಿ. ಕೃಷ್ಣ ಸರ್, ಕಾಲ್ ಬಂದ್ರೆ ಮಾತಾಡದೆ ಕಟ್ ಮಾಡಿಬಿಟ್ರಲ್ಲ ಸರ್. ಏ ಹಾಳೋದವನೇ, ಇಲ್ಲಿ ನಾನು ಮೈಕಲ್ಲಿ ಟಾಕಿಂಗು, ಅಲ್ಲಿ ನೀವು ಸ್ಪೀಕರ್ ಅಲ್ಲಿ ಲಿಸನಿಂಗ್. ಏಯ್, ಎಲ್ಲಿಂದ ನೋಡ್ತಿದ್ಯೋ? ಮೇಡಮ್, ನಿಮ್ ತಲೆ ಮೇಲೆ CC ಕ್ಯಾಮ್ರಾ ಇದೆ, ಇಲ್ಲಿ ನನಗೆ ಮಾನಿಟರ್ ಅಲ್ಲಿ ಕಾಣಿಸ್ತಿದೆ. ಹ, ಅದು ಟಾಪ್ ಆಂಗಲ್ ಕ್ಯಾಮ್ರಾ, ನೀವೆಲ್ಲಿದ್ರು ಕಾಣಿಸ್ತೀರಾ. ಏಯ್ ದರಿದ್ರದವನೇ, ಮನೆ ಸುತ್ತ ಕ್ಯಾಮ್ರಾ ಮೈಕ್ ಇಟ್ಟು ಸತ್ತಿದೆಯಲ್ಲೋ, ನಮ್ಗೆ ಪ್ರೈವೇಸಿ ಬೇಡವಾ? ನಿಮ್ ಬೆಡ್ರೂಮ್ ಅಲ್ಲಿ ಕೂಡ ಇಟ್ಟಿದ್ದೀನಿ. ಕ್ಯಾಮ್ರಾ ಗೊತ್ತಿಲ್ಲದೆ ನೀವ್ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಏಯ್, ನಮ್ಮೇಲ್ ಕೂಡ ಕಣ್ಣಿಡ್ತಿದ್ಯೇನೋ ನೀನು? ನಿಂಗ್ ಹಾವು ಕಚ್ಚ, ನಿನ್ ಮನೆ ಹಾಳಾಗ, ನಿನ್ ಕಾಲ್ ಮುರಿಯೋ ದರಿದ್ರದವನೇ. ವಾಮು, ಗಂಗಾ ಹೇಳ್ದ ಹಾಗೆ ಇದು ಮನೆ ಆಗಿಲ್ಲ ಚಂದ್ರಿಕಾ, ಜೈಲ್ ಆಗಿದೆ. ನಾವೇನ್ ಮಾಡಿದ್ರು ಗೊತ್ತಾಗತ್ತೆ. ಅದಕ್ಕೆ ಹುಷಾರಾಗಿರಿ ಅಂತ ಹೇಳಿದ್ದು. ಕ್ಯಾಮ್ರಾದಲ್ಲಿ ನಾವು ಮಾತ್ರ ಕಾಣ್ತಿಲ್ಲ, ಮಾತ್ ಕೂಡ ಕೇಳ್ತಿದೆ. ನಿಧಾನ, ಮೆಲ್ಲಿಗೆ. ನಮ್ಗೆ ನಿತ್ಯನಿಂದ ಕಾಲ್ ಬಂದಿದ್ದು, ನಾವು ಕಟ್ ಮಾಡಿದ್ದು, ಇದೆಲ್ಲ ಜೈ ನೋಡ್ತಾನೆ ಅಂತೀಯಾ? ಅಮ್ಮೋ, ನಾನು ಹೇಳ್ತಾನೆ ಅಂತೀಯಾ? ಜೈಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಟ್ರೆ? ಆ ನಾಣಿ ಹೇಳ್ತಾನೋ ಇಲ್ವೋ, ಜೈಗೆ ಡೌಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಭಯಕ್ಕೆ ನೀವೇ ಹೇಳೋ ಹಾಗಿದ್ದೀರಾ. ಟೆನ್ಷನ್ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರಿ. ನಡೀರಿ. ಆ ಗಂಗಾ ಸುತ್ತ ಎಷ್ಟು ಸೆಕ್ಯೂರಿಟಿ ಇದ್ರು ಸರಿ, ಅವಳನ್ನ ನಾನು ಮುಗಿಸ್ಲೇಬೇಕು. ನೋಡೋಣ, ಜೈ ನನ್ನ ಹಿಡಿತಾನ ಇಲ್ಲ ನಾನು ಆ ಗಂಗಾನ ಸಾಯಿಸ್ತೀನ. ನಾನ ಆ ಜೈನ ಯಾರು ಗೆಲ್ತಾರೆ ಅಂತ. ಆಫೀಸರ್ ಸರ್, ಮನೇಲಿರೋ ಎಲ್ಲರ ಫೋನು ಟ್ರ್ಯಾಪ್ ಮಾಡಿ, ಇನ್ಕ್ಲೂಡಿಂಗ್ ಮೈ ಫೋನ್ ಆಲ್ಸೋ. ಓಕೆ ಸರ್. ಮನೆಗೆ ಬರೋ ಇನ್ಕಮಿಂಗ್ ಕಾಲ್ಸ್, ಔಟ್ ಗೋಯಿಂಗ್ ಕಾಲ್ಸ್, ಎವ್ರಿಥಿಂಗ್ ಗೊತ್ತಾಗ್ಬೇಕು ನನಗೆ. ಎನಿ ಸಸ್ಪಿಷಿಯಸ್ ಕಾಲ್ ಬಂದರೂ ತಕ್ಷಣ ಅಲರ್ಟ್ ಆಗಿರಬೇಕು. ಎಸ್ ಸರ್. ಒಂದು ಕಾಲ್ನು ಮಿಸ್ ಮಾಡಬೇಡಿ, ಚಿಕ್ಕ ಮಿಸ್ಟೇಕ್ ಕೂಡ ಆಗೋದಕ್ಕೆ ಬಿಡಬೇಡಿ. ಓಕೆ ಸರ್. ಅಮ್ಮ, ಎಲ್ಲರೂ ಫೋನು ಟ್ಯಾಪ್ ಮಾಡ್ತಿದ್ದಾರೆ ಅಂದರೆ ಮೇಡಮ್ ಫೋನ್ ಕೂಡ ಟ್ಯಾಪ್ ಆಗುತ್ತೆ. ಮೇಡಮ್ಗೆ ನಿತ್ಯ ಅವ್ರು ಕಾಲ್ ಮಾಡಿದರೆ ಅಷ್ಟೇ ಕತೆ. ಇಷ್ಟು ಸ್ಟ್ರಿಕ್ಟ್ ಯಾಕೆ ಸರ್? ಯಾವುದೋ ಇಂಟರ್ನ್ಯಾಷನಲ್ ಟೆರರಿಸ್ಟ್ನ ಹಿಡಿಯೋಕೆ ಮಾಡ್ತಿರೋ ಆಪರೇಷನ್ ಥರ ಇದೆ. ಒಂದ್ಸಲ ನನ್ನ ಪ್ಲೇಸಲ್ಲಿ ನಿಂತು ನೋಡು ನಾಣಿ, ಇದು ಬೇಕೋ ಬೇಡವೋ ಅಂತ ಗೊತ್ತಾಗುತ್ತೆ. ನಿನ್ನ ವೈಫ್ ಪ್ರೆಗ್ನೆಂಟ್ ಆದರೆ ಅವರನ್ನು ಯಾರೋ ಗೊತ್ತಿಲ್ಲದಿರೋರು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಆಗ ಗೊತ್ತಾಗತ್ತೆ. ಅಂದರೆ ಸರ್, ಇದು ಟೆಂಡರೋ ಪ್ರಾಜೆಕ್ಟೋ ಅಲ್ಲ ನಾಣಿ, ಹೋಗಿದ್ದು ತಿರುಗಿ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ. ಪ್ರಾಣ ಎಷ್ಟು ಟ್ರೈ ಮಾಡಿದ್ರು ತಿರ್ಗ ಬರಲ್ಲ. ಕೆಲವೊಂದಕ್ಕೆ ಏನು ಮಾಡಿದ್ರು ತಪ್ಪಿಲ್ಲ. ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ ಸರ್, ತುಂಬ ಅತಿಯಾಗಿ ಕೇರ್ ತಗೋತಾ ಇದ್ದೀರೇನೋ ಅಂತ ಅನಿಸಿ. ಈ 2 ಡೇಸಲ್ಲಿ ಹೇಗಾದರೂ ಆ ಶತ್ರುನ ಕಂಡುಹಿಡಿಬೇಕು. ದಟ್ಸ್ ಮೈ ಟಾರ್ಗೆಟ್.
ಆ ಶತ್ರು ಯಾರೇ ಆದರೂ ಎಲ್ಲಿದ್ರೂ ಬಿಡೋದಿಲ್ಲ. ದಟ್ಸ್ ಮೈ ಫೈನಲ್ ಡಿಸಿಷನ್.